ಹಾಕಿ ಮಾಡಬೇಕು. ನಾನು ಅದಕ್ಕೆ ಇಲ್ಲೇ ಬಂದು ಇಲ್ಲೇ ಮಾಡೋಣ ಅಂತಿದ್ದೆ. United Front, being I am also the district secretary of CPI. ಈ ಥರ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡು ನಮ್ಮ ಬಾವುಟಗಳನ್ನು ಆಚೆ ಇಟ್ಟು ಸೊ ಊರಿನ ವಿಚಾರಗಳಿಗೋಸ್ಕರ ಒಂದು ಕಾಮನ್ ಅಜೆಂಡಾ ಉದ್ದೇಶ, ನಮ್ಮ ಉದ್ದೇಶ ಕೂಡ ಏನು ಅಂತ ಅವರಿಗೆ ನಾವು ಕ್ಲಾರಿಟಿ ಮಾಡಬೇಕನ್ನುವ ಒಂದು ಮೇನ್ ಇಂಟೆನ್ಷನಿಂದ ಈ ಸಭೆಯನ್ನು ನಾವು ಕರೆದಿದ್ದೇವೆ. ಅದನ್ನು ಆ ಅವಕಾಶವನ್ನು ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ ನೋಡಿ ಜನರಲ್ ಸೆಕ್ರೆಟರಿ ಆಗಿ JDSನ ಇಲ್ಲಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದಯಾಳನ್ ಅವರನ್ನು ಈ ಸಭೆಗೆ ನಾವು ಜನರಲ್ ಸೆಕ್ರೆಟರಿ ಆಗಿ ಇಟ್ಕೊಂಡಿದ್ದೇವೆ. ಅದೇ ರೀತಿ ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಕಮಿಟಿಗೆ ನಾನು ಬೇಡ ಅಂತ ಹೇಳಿದೆ, ಅವರು ವಾಲಂಟಿಯರ್ ನಿರ್ಬೇಕು ಇಟ್ಕೊಂಡಿದ್ದೀರಣ್ಣ. ಅದೇ ರೀತಿ ಇವಾಗ ನಾವು CPI ಪಾರ್ಟಿ ಕೋಲಾರ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದರೂ ಕೂಡ ನಮ್ಮ ಪಾರ್ಟಿ ಎಲ್ಲ ಪೊಲಿಟಿಕಲ್ ಆಗಿ ಆಲ್ ಇಂಡಿಯಾ ಲೆವೆಲಲ್ಲಿ ಇನ್ಫಾರ್ಮ್ ಮಾಡಿ ಸೊ ಊರಿನ ಉದ್ದೇಶಕ್ಕಾಗಿ ಪೀಪಲ್ ಮೂವ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಪ್ರೆಸಿಡೆಂಟ್ ಆಗಿ ಇದರಲ್ಲಿ ನಾವು ಕಂಟಿನ್ಯೂ ಆಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಡ್ವೊಕೇಟು ಮತ್ತು MA ಗ್ರಾಜ್ಯುಯೇಟ್ ಜಯರಾಜ್ ಅವರು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಎಕ್ಸ್ ಡಿಫೆನ್ಸ್ ಡೈರೆಕ್ಟರ್ ನಮ್ಮ ಮದಿವಾನನ್ ಅವರು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ 2 ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಆಗಿ AIDMK ತಮಿಳುನಾಡು ಪಾರ್ಟಿ ಲೀಡರ್ ಆಗಿರ್ತಕ್ಕಂಥ ಮೊನ್ ಚಂದ್ರಶೇಖರ್ ಅವರು ಇದರಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮೀಡಿಯಾ ಇದರಿಂದ ರಾಜೇಶ್ ಅವರು ಇದರಲ್ಲಿ ಇನ್ನೊಂದು ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿದ್ದಾರೆ. ಟ್ರೆಜರರ್ ಆಗಿ ನಮ್ಮ KGF ಕಮಿಷನ್ ಮುಂದೆ ವರ್ಕಿಂಗ್ ಪ್ರೆಸಿಡೆಂಟ್ ಕಮಲ್ ಹುಸ್ನಾನಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಅಡ್ವೈಸರ್ ಆಗಿ ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ ಎಕ್ಸ್ DGM BML ರಿಟೈರ್ಡ್ ಪ್ರತಾಪನ್ ಅವರು ಅಂಬೇಡ್ಕರ್ ಅಕಾಡೆಮಿ ಪ್ರೆಸಿಡೆಂಟ್ ಅವರು ಇದರಲ್ಲಿ ಅಡ್ವೈಸರ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಎಕ್ಸ್ BMA ಜನರಲ್ ಸೆಕ್ರೆಟರಿ ಜೈಸೀಲನ್ ಅವರು ಕೂಡ ಇದರಲ್ಲಿ ಅಡ್ವೈಸರ್ ಆಗಿದ್ದಾರೆ. ಇನ್ನೊಂದು ಅದೇ ರೀತಿ BML ಒಂದು ನಮ್ಮ ರಮೇಶ್ ಕುಮಾರ್ ಅವರು ಇದ್ದಾರೆ. ಇನ್ನು ನಮ್ಮ ಪಾಂಡ್ಯ BJP ಕೂಡ ಇಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅವರು ಕೂಡ ಬೆಸ್ಟ್ ಫುಟ್ಬಾಲ್ ಪ್ಲೇಯರ್ ನ್ಯಾಷನಲ್ ಲೆವೆಲಲ್ಲಿ ಬಟ್ ಬೆಮಲ್ SC/ST ಆರ್ಗನೈಸೇಷನ್ ಲೀಡರ್ ಆಗಿರ್ತಾರೆ ಕರ್ನಾಮೂರ್ತಿ ಕೂಡ ಇದ್ದಾರೆ. ನಮ್ಮ ಎಕ್ಸ್ BMA ಆರ್ಗನೈಸ್ ಸೆಕ್ರೆಟರಿ ಆಗಿರ್ತಕ್ಕಂಥ ಹಿರ್ದಿರಾಜ್ ಕೂಡ ಆರ್ಗನೈಸೇಷನಲ್ಲಿ ಇದ್ದಾರೆ. ಅದೇ ರೀತಿ ಈ ಥರ ಒಬ್ಬೊಬ್ಬರು ಕೂಡ ಇಲ್ಲಿ ಇದ್ದಾರೆ ಸರ್. ಸೊ ಇದರ ಉದ್ದೇಶ ಇಷ್ಟೇ. ಸೊ ಬೀಯಿಂಗ್ ಎ ಪೊಲಿಟಿಕಲ್ ಮೂವ್ಮೆಂಟ್ ಆಗಿದ್ದರೂ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರ್ತಕ್ಕಂಥ BGML ಬೆಂಬಲು ಈ ವಿಚಾರಕ್ಕೋಸ್ಕರ ಇದನ್ನು ಮಾಡಿದ್ರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಇದರಲ್ಲಿ. ಇಲ್ಲಿ ಮೋಹನ್ ಕೃಷ್ಣ ಕೂಡ ಇದರಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು. ಏನು ಇವತ್ತು ಅವರು ನಾವು ಕರೆದ್ವಿ ಬರಬೇಕಂತ. ಸೊ ಏನು ಅನಿವಾರ್ಯ ಅವರು ಕೂಡ ಇಲ್ಲ. ಸೊ ಯಾರನ್ನೂ ಒಂದು ರಾಜಕೀಯವಾಗಿ ಆದರೆ ವಿ ಶಂಕರ್ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೂಡ ಅವರು ಇಲ್ಲಿ ಏನಂದರೆ ಇಲ್ಲಿ ಹುಟ್ಟಿದವರು ಎಲ್ಲಿದ್ದರೂ ಕೂಡ ಅವರು ಮೆಂಬರ್ ಆಗಿರ್ಬೋದಂತ ಒಂದು ಉದ್ದೇಶದಿಂದ ಮಾಡಿದ್ರು. ಫ್ರಮ್ 6 ಮಂತ್ಸಿಂದ ನಾವು ಇದನ್ನು ಮಾಡಿ ಯಾರ್ಯಾರು ಒಳಗೆ ಬರ್ತಾರೋ ಅವರನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸೊ ಈ ನಮ್ಮ ವಿಚಾರಗಳು ಇಷ್ಟೇ ಸರ್. ಒಂದು 4 ಡಿಮಾಂಡ್ಸನ್ನು ನಾವು ತಗೊಂಡು ಇದರ ಮೇಲೆ ಒಂದು ಟು ಸ್ಟ್ರೆಂಥನ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ನಾವು 1 lakh ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಅವರ ಹ್ಯಾಂಡ್ಸನ್ನು ನಾವು ಸ್ಟ್ರೆಂಥನ್ ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕಂತ ಒಂದು ಇಟ್ಕೊಂಡಿದ್ದೇವೆ. ಸೊ ಇದಕ್ಕೆ ಫಸ್ಟ್ ನಾವು ಈ BGML ಹಾಸ್ಪಿಟಲ್ ಇದೆ ನಮ್ಮ ಊರಲ್ಲಿ. ಏನಂದರೆ ಇವಾಗ ಜನರಲ್ ಹಾಸ್ಪಿಟಲಲ್ಲಿ ಯಾವುದೇ ಔಷಧಿ ಆಫ್ಟರ್ ಕ್ಲೋಸರ್ ಆಫ್ ದ BGML ಪ್ರತಿದಿನ ಒಂದು ಹಾರ್ಟ್ ಅಟ್ಯಾಕ್ ನಡೀತಾ ಇದೆ. ಸೊ ಅಲ್ಲಿ ಅಸೆಂಬ್ಲಿಯಲ್ಲಿ 3 ಸಾರಿ ಅವರು ಮಾತಾಡಿದ್ದಾರೆ ಇಲ್ಲಿ ಕಾರ್ಡಿಯಾಕ್ ಸೆಂಟರ್ ಮಾಡ್ತೀವಿ ಅಂತ. ಇವತ್ತು ಕೂಡ ಬಂದರು, ಬಟ್ ಅದು ಕೂಡ ಅಷ್ಟು ಫೆಸಿಲಿಟೀಸ್ ಕೂಡ ಇಲ್ಲ. ಇಫ್ ಇಟ್ ಈಸ್ ಪಾಸಿಬಲ್ BGML ಇದ್ದಾಗಲೂ BGML ಸಬ್ಸಿಕ್ವೆಂಟ್ RR ಜಾಲಪ್ಪ ಹಾಸ್ಪಿಟಲ್
BGM ಇದ್ದಾಗಲೇ ನಮಗೆ ಕೊಡಿ, ನಾವು ಇಲ್ಲೇ ಮಾಡ್ತೀವಿ ಅಂತ ಅವರು ಕೇಳಿದರು. ಸೊ ಆ ರೀತಿಯಲ್ಲಿ ಹಾಸ್ಪಿಟ್ಲನ್ನು ಒಂದು ಮಾಡಬೇಕು. ಇನ್ನೊಂದು ಆಸೆ, ಜಿಲ್ಲೆಗೆ ಏನೋ ಒಂದು ಹಾಸ್ಪಿಟ್ಲ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಪ್ರಯತ್ನ ಮಾಡಿ ಅದನ್ನು BGM ಹಾಸ್ಪಿಟ್ಲ್ ಆಗಿ ಕನ್ವರ್ಟ್ ಕೂಡ ಮಾಡಬಹುದಂತ ಒಂದು ಪ್ರಯತ್ನದಿಂದ ಅದನ್ನು ನಾವು ಮಾಡಿದ್ದೀವಿ ಸರ್. ಇನ್ನೊಂದು ಡಿಮಾಂಡು, ಈ BGM ಎಂಪ್ಲಾಯೀಸ್ ವಿಚಾರದಲ್ಲಿ ರೆಸಿಡೆನ್ಸ್ಗಳನ್ನು ಓನರ್ಶಿಪ್ ಕೊಡಬೇಕಂತ ಅದನ್ನು ಮಾಡಿದ್ದಾರೆ ಸರ್. ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಇದೆ. ಇದು UPA 1ರಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ 2003 ಜಡ್ಜ್ಮೆಂಟ್ ಬಂತು. ರೆಕಮೆಂಡೇಶನ್ಸ್ ಎಲ್ಲ ನಮಗೆ ಮಾರ್ಕ್ ಮಾಡಿದ್ದಾರೆ. ಸೊ ಅವರು ಈ ಅವಧಿಯಲ್ಲಿ ಅದನ್ನು ಒಂದು ಕ್ಯಾಬಿನೆಟ್ ಡಿಸಿಷನ್ಸ್ ತಗೊಂಡು ಇದರಲ್ಲಿ ಇದೆ 10 ಸ್ಕ್ವೇರ್ ಫೀಟಲ್ಲಿ ಕೊಡಬೇಕು. ಇನ್ನೊಂದೇನೆಂದರೆ ಇದರಲ್ಲಿ ಎಂಪ್ಲಾಯೀಸ್, ಬರೀ STBP ಎಂಪ್ಲಾಯೀಸ್ ಆನ್ ದ ರೋಲ್ ಮಾತ್ರ ಇಲ್ಲ. ಸೊ ಎಂಪ್ಲಾಯೀಸ್ ಇದಕ್ಕೆ ಮುಂಚೆ ಕೆಲಸ ಬಿಟ್ಟವರು ಕೂಡ ಒಂದು 10,000 ಜನ ಇದ್ದಾರೆ ಫ್ರಮ್ ದ ಬಿಗಿನಿಂಗಿಂದ ಬಂದವರು. ಸೊ ಅಂಥವ್ರು ಕೂಡ ಸೇಮ್ ರೇಟಲ್ಲಿ ಕನ್ಸಿಡರ್ ಮಾಡಬೇಕು ಮತ್ತು ಬೇರೆ ಎಂಪ್ಲಾಯೀಸ್ಗಳಿಗೆ ಇದೆಲ್ಲ ಕೂಡ ಮಾಡಬೇಕು ಅಂತ. ರಿಟೈರ್ಡ್ ಸರ್ ಇಲ್ಲಿದೆ, ಟು ಅಲಾಟ್ ದಿ ಎಕ್ಸೆಸ್ ಇದೆ ಬಂದು BGM ಎಂಪ್ಲಾಯೀಸ್ ಚಿಲ್ಡ್ರೆ ಕೇಳಿದರೆ ಜಾಗ ಕೂಡ ಕೊಡ್ಬೋದು. ಇದರಲ್ಲಿ ಇದೆ ಸರ್. In regard of the In this regard, I am directed to state that the government has considered our recommendation, the Honorable High Court, and propose to take the following course of action in respect of BGM. ಇದರಲ್ಲಿ Result houses of various category exemplify the rates in the Honorable High Court. ಸೊ ಇದರಲ್ಲಿ ಏನಂದರೆ ಇದು STBP 10 ರೂಪೀಸ್ ಸ್ಕ್ವೇರ್ ಫೀಟು, 1000 ಫೀಟ್ ಇದ್ದರೆ 2000 ಇದ್ದರೆ 20 ರೂಪೀಸು, 3000 ಇದ್ದರೆ ಬಂಗ್ಲೋಸ್. ಸೊ ಅದಕ್ಕೆ 30 ರೂಪೀಸ್ ಅಂತ ಮಾಡಿದರು. ಇದಕ್ಕೆ ಮುಂಚೆ VRS ಕೊಟ್ಟವ್ರಿಗೂ ಕೊಡ್ಬೋದು ಅಂತ. ಸೊ ಇದು BGM ಅಲ್ಲೇ ಇದೆ. ಬಟ್ UPA 1ನಲ್ಲಿ ಮಾಡಿದವರು ಟಿಲ್ ಇದರಲ್ಲಿ ಇದ್ದಾರೆ ಸರ್. ಇಷ್ಟು ವರ್ಷ ಯಾರೂ ಮಾಡಿಲ್ಲ. ನಾವು ನಿಮ್ಮ ಮೇಲೆ ನಮಗೆ ಏನಂದರೆ ಯು ಆರ್ ವೆಲ್ ಎಜುಕೇಟೆಡ್ ಆ್ಯಂಡ್ ತಮ್ಮ ತಂದೆ ತಮ್ಮ ತಾಯಿ ಅವರ ರಾಜಕೀಯಗಳನ್ನು ನಾವು ನೋಡಿದ್ವಿ. ಸಿಂಪಲ್ ಇದ್ದೀರಿ ನಾವು, ಬಟ್ ಯು ಆರ್ ಕನ್ಸರ್ನ್ ವಿತ್ ದಿ ಏನು ಅಲ್ಲಿ ಏನು ಮಾಡಬೇಕು, ಯಾರ ಉದ್ದೇಶ ಅದರ ಇರೋದ್ರಿಂದ ಸೊ ನಾವೆಲ್ಲ ನಿಮ್ಮನ್ನು ಅಪ್ರೋಚ್ ಮಾಡಿದ್ವಿ. ಸೊ ಇದಿಸ್ ಕ್ಯಾಬಿನೆಟ್ ಡಿಸಿಷನ್, ಇದು ಜಡ್ಜ್ಮೆಂಟ್ ಸರ್. ಈ ಜಡ್ಜ್ಮೆಂಟು ರೆಕಮೆಂಡೇಶನ್ ಇಲ್ಲಿದೆ, ಪ್ಯಾರಾ 45 ಸರ್. ಸರ್ 45 ಇಂದ ಇವರು 46 ತಗೊಂಡಿದ್ದಾರೆ. ರೀಸೆಂಟ್ ಜಡ್ಜ್ಮೆಂಟ್ ಇವಾಗ ಆಯ್ತಲ್ಲ ಸರ್, ಎಂಪ್ಲಾಯೀಸ್ಗೆ 6% ಹಾಕಿ ಕೊಡಬೇಕಂತ, ಅದು ಪ್ಯಾರಾ 45. ಸೊ ಆವಾಗ ಕ್ಯಾಬಿನೆಟಲ್ಲಿ ಅದನ್ನು ಬಿಟ್ಟಿದ್ದು. ಸೊ ಇವಾಗ ಇದನ್ನು ಹೈಕೋರ್ಟು 6/1/2011 ವೇಜ್ ರಿವಿಷನ್ ಪ್ರಕಾರ ಮೆಮೊರಂಡಮ್ ಪ್ರಕಾರ ಅವರಿಗೆ ಅರಿಯರ್ಸ್ ಕೊಡಬೇಕು, 6% ಇಂಟ್ರೆಸ್ಟ್ ಹಾಕಿ ಕೊಡಬೇಕು ಅನ್ನೋದು ಇದರಲ್ಲಿದೆ ಸರ್. ಸೊ ಆ ಜಡ್ಜ್ಮೆಂಟನ್ನು ನಾನು ಇಲ್ಲಿ ಈ ಜಡ್ಜ್ಮೆಂಟ್ ಪ್ರಕಾರ ಅವರಲ್ಲಿ ಅರಿಯರ್ಸ್ ಕೊಡಬೇಕು ಪ್ಲಸ್ 6% ಅದು ಪ್ಯಾರಾ. ಸೊ ಇದು ನಿರ್ಧಾರಗಳು ಆಲ್ರೆಡಿ ಕ್ಯಾಬಿನೆಟಲ್ಲಿ ತಗೊಂಡಿರೋದು. ಆದ್ದರಿಂದ ತಾವು ಎಲ್ಲ ಕಡೆನೂ ಕರೆಕ್ಟಾಗಿ ಪೇಪರ್ ವರ್ಕ್ ಮೂವ್ ಮಾಡ್ತಾರೆ. ಆ ವಿಚಾರಗಳನ್ನು ಹೋಗಿ ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಮುಖಾಂತರ ಇದನ್ನು ನಾವು ಜಾರಿ ಮಾಡೋದಕ್ಕೆ ನಮ್ಮ ಒಂದು ಸ್ಟೆಪ್ಸು. ಸೊ ಇದು ಆಗಬೇಕಂದ್ರೆ ಎಲ್ಲರೂ ಕೂಡ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ತಮಗೆ ಸಪೋರ್ಟ್ ಆಗಿ ಕೊಟ್ಟರೆ ಅದರ ಮುಖಾಂತರ ಆಗ್ಬೋದು ಅಂತ. ಇನ್ನೊಂದು ಸರ್, ಇಲ್ಲಿ ಜಿಮ್ಖಾನ ಗ್ರೌಂಡ್ ಅಂತಿದೆ, BGM ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಇದೆ, ಅದು BGM ಜಿಮ್ಖಾನ ಗ್ರೌಂಡ್ ಅಂತ. ಸೊ ಅಲ್ಲಿ ತಮಗೆ ಕೂಡ ನಾವು ಒಂದು ಮೆಮೊರಂಡಮ್ ಕೊಟ್ಟು ಕಳಿಸಿದ್ವಿ, ರೇಸ್ ಪೋಸ್ಟಲ್ಲಿ ಕಳಿಸಿದ್ದೀವಿ. ಅದು ನ್ಯಾಷನಲ್ ಲೆವೆಲಲ್ಲಿ ನಡೆದಂಥ ಸ್ಪೋರ್ಟ್ಸ್ಗಳ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಎಲ್ಲವನ್ನ ಅಲ್ಲಿ ನಡೆಸಿದ್ದಾರೆ. ಇವಾಗ ಅದು ಕ್ಲೋಸರಲ್ಲಿ ಇದೆ. ಸೊ ಡಬಲ್ ಕಂಟ್ರೋಲ್ ಏನಿತ್ತು 14 ಇಲ್ಲಿಗೆ BGMಗೆ ಕೊಟ್ಟಿದ್ದಾರೆ, ವಾಪಸ್ ಕೊಟ್ಬಿಟ್ಟಿದ್ದಾರೆ. ಸೊ ಆ ಗ್ರೌಂಡು ಓಪನ್ ಆದರೆ KGF ಅಲ್ಲಿ ಸ್ಪೋರ್ಟ್ಸೇ ಸರ್, ಎಂಟೈರ್ ಡಿಸ್ಟಿಕ್ಗೆ ಸ್ಟೇಟ್ಗೆ KGF ಅಂದರೆ ಒಂದು ಫುಟ್ಬಾಲು ಅಂತ ಹೆಸರಿದೆ ಅಂತ ಒಂದು ವಿಚಾರ. ಸೊ ಆ ಗ್ರೌಂಡನ್ನು ಓಪನ್ ಮಾಡೋದಕ್ಕೆ CSOಗೆ ಪವರ್ ಇದೆ. ಗೌರ್ಮೆಂಟಿಗೆ ಹೋಗಿ ಗೆಲ್ಲಬೇಕಂತಿಲ್ಲ, ಇವರು ಏನು ರಿಪೋರ್ಟ್ ಕೊಡ್ತಾರೋ ಅದರ ಮೇಲೆ ಮಾಡಬಹುದು ಅಂತ ಸರ್. ಇನ್ನೊಂದು ಏನಂದ್ರೆ ಇವಾಗ ಬಂದು Guru, ಸೆಕ್ಯೂರಿಟಿ ಆಫೀಸ್ just call him up and ask him whether the ground is under their control. ನಾವು ಹೋಗಿ ಮೆಮೊರಂಡಮ್ ಕೊಟ್ಟಿವಿ. ಅವಾಗ ಅವರೇ ಅವರು ನಮಗೆ ರೀಸೆಂಟ್ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಕೀ ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ.
ಆದ್ದರಿಂದ ಅದರ ಮೇಲೆ ಪ್ರಾಸೆಸ್ ಮಾಡೋದಕ್ಕೆ ನಾವು ಮಾಡ್ತೀವಿ ಅಂತ. ಅದಾದರೆ ಸೊ ಇಲ್ಲಿ ಡ್ರಗ್ಸು ಅದು ಇದು ಯುವಕರೆಲ್ಲ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಸೊ ಸ್ಪೋರ್ಟ್ಸ್ ಇಂಟ್ರೆಸ್ಟೆಡ್ ಜಾಸ್ತಿ ಇದ್ದಾರೆ. ಅದಾನ ಆದರೆ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಕ್ರೀಡಾಂಗಣ ಮಾಡ್ಬೋದು. ಅದಾದರೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಇನ್ನೊಂದು If it is comes under BGM, even that is under the court case. ಇಲ್ಲ Case. ಇವಾಗ ಇಲ್ಲಿ ಒಂದು ಕೋರ್ಟಲ್ಲಿ ಅಸೆಟ್ಸ್ ಸೇಲ್ ಮಾಡೋದಂತ ಒಂದು ಲಿಸ್ಟಲ್ಲಿ Full ಆಗಿದೆ. property, that 1,000 acres also is in court. It is not only ಕೋರ್ಟ್ ಏನಾಯ್ತಂದ್ರೆ ಈ ಗ್ಲೋಬಲ್ ಟೆಂಡರ್ ಬಿಡಬೇಕು ಅಂತ ಒಂದು ಆಪ್ಷನ್ ಕ್ಯಾಬಿನೆಟ್ ಡಿಸಿಷನ್ ಇತ್ತು ಅವಾಗ. forget all this, forget all this. ಅವಾಗ ಏನಾಯ್ತಂದ್ರೆ Forget all this. ಸರಿ ಸರ್, The BGML property is in the court, ಕೋರ್ಟ್ ಕಂಪನಿ ಕೇಸ್ ಒಂದಿದೆ correct? ಇದೆ. The full property of BGML is in the court. Yes. Even the stadium also will be in the court. ಸರ್ ಬೆಂಬಲ ಕೊಟ್ಟಿದ್ರು ಸರ್, ಇವಾಗ ವೆಕೆಟ್ ಮಾಡ್ತಾರೆ. ಅದು ಹೇಳ್ತೀನಿ ಸರ್, ಡೌಟ್ ಕ್ಲಾರಿಫೈ ಮಾಡಿ. ಅದಿತ್ತು ಸರ್. ಇವಾಗ ಅಲ್ಲಿ ಬಾಂಬೆ ಗ್ರೌಂಡ್ ಅಂತ ಯಾವುದು GIT ಆಪೋಸಿಟ್ ಬಾಂಬೆ ಗ್ರೌಂಡ್ ಇರ್ತದೆ. ಅದನ್ನು ಇವು CSO ಅವರ ಇನಿಷಿಯೇಟ್ ತಗೊಂಡು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇದೆ. ಸೊ ಇದು ಬೆಂಬಲಿಗೆ ವರ್ಕ್ಶಾಪ್ ಪಕ್ಕದಲ್ಲಿದೆ ಅಂತ ಅವ್ರಿಗೆ ಆವಾಗ ಬೇಕಾಗಿದೆ ಅಂತ ಕೊಟ್ಟಾಗ ಕಾಲೇಜಿನವರು ಯಾರಾದ್ರೂ ಅದನ್ನು ಆಕ್ಟಿವೇಟ್ ಮಾಡ್ಕೊತಾರೆ ಅಂತ ಅದರ ಸೇಫ್ಟಿಗೋಸ್ಕರ ಲಾಕ್ ಮಾಡಿದ್ದಾರೆ. Proposal under consideration for reversion of the football. ಅದು ಒಂದಿದೆ ಸರ್, Proposal is done for renovation. Yes, sir. ಅದು ಒಂದಿದೆ. ಇನ್ನೊಂದು ನಮ್ಮ ಎಕ್ಸ್ ಎಂಪ್ಲಾಯೀಸ್ ಇಶ್ಯೂ ನಮ್ಮದು ಗೊತ್ತಿದೆ. ಅದು ಅವರು ಕೂಡ ಅರಿಯಸ್ ಅದು ಜಡ್ಜ್ಮೆಂಟ್ ಕಾಪಿ ನಾನು ಕೊಟ್ಟಿದ್ದೇನೆ. ಇನ್ನೊಂದು ಜನರಲ್ ಹಾಸ್ಪಿಟ್ಲ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸೊ ಅದಕ್ಕೆ ಕೂಡ ಬೀಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ತಮ್ಮ ಸಪೋರ್ಟಿಂದ ಅದನ್ನು ಕೂಡ ಮಾಡಬೇಕಂದ್ರೆ ಉದ್ದೇಶ ಬರೀ ಇದೆಲ್ಲ ಮಾಡಿದರೆ ಏನೋ ಒಂದು ಮಟ್ಟದಲ್ಲಿ KGFನಲ್ಲಿ ಬೆಳವಣಿಗೆ ಆಗಬಹುದು. ಅದರಿಂದ ಏನು ನೆಕ್ಸ್ಟ್ ಜನರೇಷನ್ನು ಇದಕ್ಕೆ ಸಪೋರ್ಟಿವ್ ಆಗಿದೆ ಸರ್, ಬೇರೇನಿಲ್ಲ. ವಿ ಆರ್ ನಾಟ್ ಎಗೇನೆಸ್ಟ್ ಪಾರ್ಲಿಮೆಂಟ್ ಮೆಂಬರ್, ವಿ ಆರ್ ನಾಟ್ ಎಗೇನೆಸ್ಟ್ ಲೋಕಲ್ MLA. ಇವರೆಲ್ಲ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ, ತಾವು ಸಿಗ್ನೇಚರ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವೆಲ್ಲ ಈ ವಿಚಾರಗಳು ಅವ್ರುಗಳು ಕೂಡ ಒಂದು ಸಪೋರ್ಟಿವ್ ಆಗಿರಬೇಕು. ಆದ್ದರಿಂದ 1 lakh ಸಿಗ್ನೇಚರ್ನ ಕ್ಯಾಂಪೈನ್ ಮಾಡಿದ್ವಿ. ತಮ್ಮ ಹತ್ರ ನಾವು ಒಂದು ಸಿಗ್ನೇಚರ್ ಇನ್ಸಿಸ್ಟ್ ಅಲ್ಲ, ಫೋರ್ಸ್ ಇಲ್ಲ, ಏನಿಲ್ಲ. ನಾವೇನೇ ಯುವರ್ ದ ಫಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಕಾನ್ಸ್ಟಿಟ್ಯೂನ್ಸಿ. ಈ ಕಾಸ್ಗೆ ತಾವು ಒಂದು ಸಪೋರ್ಟಿವ್ ಆಗಿ ಒಂದು ಸಿಗ್ನೇಚರ್ ಮಾಡಬೇಕನ್ನುವ ಒಂದು ಅಪೀಲನ್ನು ನಾವು ಇಟ್ಟಿದ್ದೇವೆ ಹೊರತು ಇದನ್ನು ತಮ್ಮನ್ನು ಮಿಸ್ಯೂಸ್ ಮಾಡಿ, ತಮ್ಮನ್ನು ಫೋರ್ಸ್ ಮಾಡಿ, ಇಲ್ಲ ಬೇರೆ ರೀತಿಯಲ್ಲಿ ಅದನ್ನು ಪಡೆಯಬಾರದು ಅನ್ನೋದು ಉದ್ದೇಶನೇ ಇಲ್ಲ ಸರ್. ಇಟ್ ಈಸ್ ಅನ್ ಅಪೀಲ್. ಅದು ತಾವು ಡಿಸ್ಕ್ರಿಷನರಿ, ಅದರಲ್ಲಿ ನಾವೇನು ಇಲ್ಲ. ಆದ್ದರಿಂದ ಈ ವಿಚಾರಗಳನ್ನು ನಾವು ಮಾಡಬೇಕೋಸ್ಕರ ರಾಜಕೀಯ ಬಿಟ್ಟು ಊರಿನ ಬೆಳವಣಿಗೆಗೋಸ್ಕರ ಇಲ್ಲಿ ಬಂದಿದ್ದೇವೆ. ಆಲ್ ಆರ್ ಎಜುಕೇಟೆಡ್, ಆಲ್ ಆರ್ ರಿಟೈರ್ಡ್ ಆಫೀಸರ್ಸ್ ಎಲ್ಲ ಕೂಡ ಇದರಲ್ಲಿ ಇದ್ದೇವೆ, ಅಡ್ವೊಕೇಟ್ಸ್ ಇದ್ದಾರೆ. ಆದ್ದರಿಂದ ಇದರ ತಮ್ಮ ಹ್ಯಾಂಡ್ಸನ್ನು ನಾವು ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕಂತ ಇಷ್ಟು ವಿಚಾರ ಸರ್. ಅದಕ್ಕೆ ನಾವು ಅವತ್ತು ಬಂದಿವಿ. ಬಟ್ ಗುಡ್ ರೆಸ್ಪಾನ್ಸ್. ಮನೆಯಲ್ಲಿ ಅಷ್ಟು ತಮ್ಮ ತಾಯಿ ನಮಗೆ ಅಷ್ಟು ರೆಸ್ಪಾನ್ಸ್ ಮಾಡಿದರು. ತಾವು ಕೂಡ ಇಲ್ಲಿಗೆ ಬಂದಿರೋದೇನೆಂದರೆ ಯಾವ MP ಬರೋಲ್ಲ, ನಾವು ಎಲ್ಲ ನೋಡಿದ್ದೇವೆ. ಆದರೆ ಫಸ್ಟ್ ನಮಗೆ ಸಕ್ಸಸ್ ಏನಂದರೆ ನಿಮ್ಮ ಜಾಗಕ್ಕೆ ನಾನು ಬರ್ತೀನಿ, ಅಲ್ಲೇ ಚರ್ಚೆ ಮಾಡಿರ್ತೀವಿ. ರಾಜಕೀಯವಾಗಿಲ್ಲ. ನಾನು ಕೂಡ 22 ವರ್ಷದಿಂದ ಲಾಯರ್ ಆಗಿ ಇದ್ದೇವೆ. ನಾವು ಎಲ್ಲರನ್ನೂ ನೋಡಿದ್ದೇವೆ. ಎಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ರು ಅಲ್ಲಿ ಅವಾಗೆಲ್ಲ ಟ್ರೇಡ್ ಯೂನಿಯನ್ ಲೀಡರ್ಸ್ ಇದ್ದಾರೆ ಸರ್. ದೋಸ್ ಲೀಡರ್ಸ್ ಆರ್ ಡೈಡ್. ಇವಾಗ ಯಾರೂ ಇಲ್ಲ. ಎಮಿನಿಯಂಟ್ ಲೀಡರ್ಸ್ ಇದ್ದರು, ದೋಸ್ ಯೂನಿಯನ್ ಲೀಡರ್ಸ್ ಆಲ್ ಡೈಡ್. ಇವಾಗ ಒಂದು ಎಕ್ಸ್ ಎಂಪ್ಲಾಯೀಸು ಅವರು ಒಂದು ಅಸೋಸಿಯೇಷನ್ ಮಾತ್ರ ಮಾಡ್ತಾರೆ, ದೇಶಕ್ಕೋಸ್ಕರ ಇದ್ದಾರೆ. ಬಟ್ ನೋ ಲೀಡರ್ಸ್ ಎಲ್ಲ ಕೂಡ ಇರೋದು. ಆ ಗ್ಲೋಬಲ್ ಟೆಂಡರ್ ಅಂತ ಬಂದಾಗ ಕೆಲವೊಂದು ಸೊಸೈಟಿಗಳು ಇವಾಗ ಗ್ಲೋಬಲ್ ಟೆಂಡರ್ ಇಲ್ಲ. ಆದ್ದರಿಂದ ಸೊಸೈಟಿಗಳಿಗೆ ಏನು ನೋ ಅಲ್ಲಿ ಕಾಲನ್ನು ತೆಗೆದಿದ್ದಾರೆ. ರೀಸೆಂಟ್ 2019 ಫಸ್ಟ್ ಟೆನ್ಯೂರ್ ಆಫ್ ನರೇಂದ್ರ ಮೋದಿ ಗೌರ್ಮೆಂಟ್ ಸರ್. ಅವಾಗ ಗ್ಲೋಬಲ್ ಟೆಂಡರ್ ಬಿಡೋದಿಲ್ಲ ಅಂತ ತೀರ್ಮಾನದ ಮೇಲೆ ನೋ ಸೊಸೈಟಿ ಈಸ್ ಫಂಕ್ಷನ್. ಸೊ ಅದರಿಂದ ಸಿಟಿಸನ್ಸ್ ಆಫ್ KGF ನಾವೆಲ್ಲ ಸೇರಿ ನಿಮಗೆ ನೇತೃತ್ವದಲ್ಲಿ ನಿಲ್ತೇವೆ. ನೀವು ಏನು ಹೇಳ್ತೀರ ಮಾರ್ಗದರ್ಶನ ಏನು ಮಾಡಬೇಕು ನಾವು ಅಂತ ಹೇಳ್ತೇವೆ. ಡೆಫಿನೆಟ್ ಆಗಿ ನಾವು ಯಾವ ರಾಜಕಾರಣ ಇಲ್ಲ, ಯಾವ ಉದ್ದೇಶನೂ ಇಲ್ಲ, ಯಾವ ಮಿಸ್ಗೈಡಿಂಗ್ ಇಲ್ಲ. ನಮ್ಮ MP ಮುಖಾಂತರ ಇದು ನಡೀಬೇಕು. ಇಫ್ ಇಟ್ ಇಸ್ ಪಾಸಿಬಲ್ ಅವರ MLA ಅವರು ನಿನ್ನೆ ಸಾರೆಲ್ಲ ಹೇಳಿದರು, ನಾವು ಹೇಳಿದ್ದೀನಿ ಅಂತ.
Yesterday I met Rupakala madam. I explained all this. ತಾವು ಇವತ್ತು ಬರಬೇಕು ಮೇಡಮ್ ಅಂತ ಹೇಳಿದ್ರೆ ಅವರಿಗೆ ಚೀಫ್ ಮಿನಿಸ್ಟರ್ ಮೀಟಿಂಗ್ ಅಂತ ಹೇಳಿದರು. ಶಿ ಆಲ್ಸೋ ಅಗ್ರಿ. ಯಾವ MP ಅವರು ನಮಗೆ ಇದಕ್ಕೆ ಮುಂಚೆ ನಾನಿದ್ದ ಯಾರು ಕರೆದಿಲ್ಲ, ಬಟ್ ಇವರು ನಮ್ಮನ್ನು ಕರಿತಾ ಇದ್ದಾರೆ. ಐ ವಿಲ್ ಆಲ್ಸೋ ಅವ್ರ ಜೊತೆಯಲ್ಲಿ ಪಾರ್ಟ್ ಆಫ್ ಇರ್ತೀನಿ ಅಂತ ಮೀಡಿಯಾದಲ್ಲೇ ಮಾತಾಡಿದ್ದಾರೆ ನಿನ್ನೆ. ಸೊ ಅವರು ಆ ಕನ್ಸರ್ನ್ ಕೂಡ ನಾವು ಇಮಿಡಿಯೇಟ್ ಆಗಿ ಹೋಗಿದ್ದೀವಿ. ಅವ್ರಿಗೆ ಇದನ್ನು ಹೇಳಿದ್ವಿ, ನಿಮ್ಗೆ ವಿರೋಧವಾಗಿ ಇಲ್ಲ, ನಿಮ್ಗೆ ಮಾಡಬೇಕು, ಇನ್ನೊಬ್ಬರಿಗೆ ಮಾಡಬೇಕಂತ ಇಲ್ಲ, ಇಂಟ್ರೆಸ್ಟ್ ಆಫ್ KGF ಅಂತ ತಂದಿದ್ದೇವೆ ಸರ್. ಇಷ್ಟೇ ವಿಚಾರ. ಸೊ ತಾವು ಇದರ ಮೇಲೆ ತಮಗೆ ಮಾರ್ಗದರ್ಶನ ಕೊಟ್ಟು ಇದನ್ನು ಸಾಲ್ವ್ ಮಾಡೋದಕ್ಕೆ ಆ ಸಾಧ್ಯತೆಗಳಿಗೆ ಮಾಡಬೇಕು. BGML ಸಬ್ಜೆಕ್ಟ್ BGML ಲಾಸ್ಟ್ ಹೋರಾಟ ಆ ಸಂದರ್ಭದಲ್ಲಿ ನನ್ನನ್ನು ಕೂಡ ತಾವು ನೋಡಿರ್ತೀರಿ. ಅದು ನಿಮ್ಮ ಮನಸ್ಸಿಂದ ನೋವಾಗಿರೋ ವಿಚಾರವನ್ನು ನಾವು ಇಲ್ಲಿ ಕ್ಲಾರಿಟಿ ಮಾಡಬೇಕು. ಐ ಆಮ್ ನಾಟ್ ದ ಯೂನಿಯನ್ ಲೀಡರ್ ಆಫ್ ದಟ್ ಅಸೋಸಿಯೇಷನ್. ಬೀಯಿಂಗ್ ಎ ಆಲ್ ಪೊಲಿಟಿಕಲ್ ಪಾರ್ಟಿ ವಿಲ್ ಗೋ ದೇರ್ ಆ್ಯಂಡ್ ಸಪೋರ್ಟ್ ಮಾಡಿದ್ದೇವೆ. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ, ಈ ನಮಗೆ RLCಯಲ್ಲಿ ನಾಳೆ ಏನೋ ಅಗ್ರಿಮೆಂಟ್ ಆಗಿಬಿಡುತ್ತೆ, ಅದರಿಂದ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರು ಇವಾಗ ನಾವೇನಾದರೂ ಎದ್ದು ಬಿಟ್ಟರೆ ನಾಳೆ ಅದು ಆಗೋದಿಲ್ಲ ಅಂತ ದೋಸ್ ಲೀಡರ್ಸ್ ಆರ್ ಇನ್ಸಿಸ್ಟಿಂಗ್ ಮೀ ಆ್ಯಂಡ್ ರಿಕ್ವೆಸ್ಟಿಂಗ್ ಮೀ ಟು ಅಪೀಲ್ ಟು ದಿ ಆನರಬಲ್ ಮಿನಿಸ್ಟರ್. ಸೊ ಆ ವಿಚಾರದಲ್ಲೇ ನಾವು ಕೂಡ ಹೇಳಿದ್ವಿ. ಸೊ ಎಂಟೈರ್ KGF ಪೊಲಿಟಿಕಲ್ ಪಾರ್ಟೀಸ್ ಅಪ್ಸೆಟ್ ಆಗಿದೆ. ಯಾಕಂದರೆ ಯುನೈಟೆಡ್ ಆಗಿ ಅವ್ರು ಸಪೋರ್ಟ್ ಮಾಡಿದ್ರು, ಬಟ್ ಆ ಯೂನಿಯನ್ನವರು ಅದನ್ನು ಮಿಸ್ಯೂಸ್ ಮಾಡಿ ಈ ಥರ ಮಾಡಿಬಿಟ್ರಲ್ಲ ಅಂತ ಕೂಡ ನೋವಿದೆ. ಆ ವಿಚಾರದಲ್ಲಿ ಸರ್ ನಾವು ಏನು ಸ್ಟೆಪ್ಸ್ ತಗೋಬೇಕು, ವಿತ್ ಆಲ್ ಕನ್ಸರ್ನ್ KGFನವರು ನಾವು ಯಾವ ರೀತಿ ತಮಗೆ ಮಾರ್ಗದರ್ಶನ ಕೊಡಬೇಕು, ನಾವು ಏನು ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಆ ವಿಚಾರದಲ್ಲಿ ಕೂಡ ವಿತೌಟ್ ನೀವು ಹೇಳಿದರೆ ನಾವು ಅದರ ಕೂಡ ಕೈ ಹಾಕ್ತೀವಿ ಅಂತ. ನಾವು ಇನ್ನೊಂದು ಬೆಮಲ್ದು ಒಂದು ಆ್ಯಕ್ಚುಲಿ ನಾಳೆ ಅಪಾಯಿಂಟ್ಮೆಂಟು ಈ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ. ಏನಾದರೂ ಆದಾಗ ನಮ್ಮ ಜಿಲ್ಲೆಯಲ್ಲಿ ಒಂದು ಆದ್ಯತೆ ಕೊಟ್ಟು, ಕರ್ನಾಟಕದಲ್ಲಿ ಇರೋರಿಗೆ ಒಂದು ಆದ್ಯತೆ ಕೊಟ್ಟು, ಫಸ್ಟ್ ಪ್ರಿಫರೆನ್ಸ್ ಕ್ವಾಲಿಫೈ ಇದ್ದಾರೆ, ಎಲ್ಲ ಇದ್ದಾರೆ, ನಾಟ್ ಓನ್ಲಿ KGF, ಇಟ್ ಈಸ್ ಇನ್ ದಿ ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲ ITI ಇದೆ, ಜಾಸ್ತಿ ಇರೋದು. ಇಲ್ಲಿ ಒಂದು ಫಸ್ಟ್ ಪ್ರಿಫರೆನ್ಸು. ಆ ಸ್ಟ್ಯಾಂಡಿಂಗ್ ಆರ್ಡರ್ನಲ್ಲಿ ಕೂಡ 50% ಲೋಕಲ್ ಕೊಡಬೇಕಂತಿದೆ ಅವ್ರದ್ದೇ. ಅದರಿಂದ ಅದರಲ್ಲಿ ಕೂಡ ತಾವು ಒಂದು ಇನ್ಸಿಸ್ಟ್ ಮಾಡಬೇಕು ಅನ್ನೋದು ಬೆಮಲ್ ವಿಚಾರದಲ್ಲಿ ಒಂದು ಬೇಡಿಕೆ ಅಷ್ಟೇ ಸರ್. On behalf of Save KGF United Front, we are privileged to extend our wishes and greetings to our most honorable and respected Kolar District Member of Parliament, Shri Mallesh Babu sir, on his birth anniversary celebrated yesterday. Belated birthday wishes, sir. May God bless you. May God bless you with good health, wealth, prosperity, leadership and service for the humanity, sir. So on behalf of Save KGF United Front, I request our Chief Advisor and the BML Workers Union ex-General Secretary, Nam Tamil Kala Ilakkiya Panpaattu Pasarai Thalaivar Jayasheelan to share and honor our respected MP. I request Sri Pratap sir, ex-Deputy General Manager, Noble Tree Charitable Trust President, Dr. B.R. Ambedkar Academy Project Director to birthday garments, sir. I request Sri Lord, the ex-BML Workers Comrade Jyoti Basu, advocate, to honor CRM sir, a leading leader in Kolar district, to CM sir. I request Diana sir, the KGF Municipal Chairman and JDS Taluk Secretary to honor CM sir. At the same way, I request our Treasurer Kamal Munsami to shoulder our most respected JDS District Secretary Nadraj sir. Kamal Baba. Kamal Baba. District
District President Nadras sir has been honored by Pon Chandrasekhar, our President Jyoti Basu sir, Secretary Dayanand sir. And now I request the DRDO Defense Director, Dr. Ambedkar Academy Chief Patron, and Save KGF United Front Vice President Madhivanan sir to propose vote of thanks. Good morning to all. On behalf of our KGF Save United Front, even though he is having a lot of schedules, programs and busy schedule, he honored our values and come to see us. This is our privilege to render our thanks to him. We all thank him very much. Thank you. Please. ஆனந்த் பண்றது இந்த